Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಗೆದ್ರೂ ಕೂಡ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚನೆಗೆ ಮುಂದಾಗಿದೆ. ಅಂತ ಅಂದ್ರೆ ಕಳೆದ ಬಾರಿ ಬಿಜೆಪಿ ಒಂದೇ 303 ಸ್ಥಾನಗಳನ್ನು ಪಡೆದಂತ ಕಾರಣಕ್ಕಾಗಿ 2014ರಲ್ಲಿ 284 ಸ್ಥಾನವನ್ನು ಪಡೆದಂತ ಕಾರಣಕ್ಕಾಗಿ ಮಿತ್ರ ಪಕ್ಷಗಳ ಮೇಲೆ ಅತಿಯಾದಂತ ಅವಲಂಬನೆ ಬಿಜೆಪಿಗೆ ಅವಕಾಶ ಇರಲಿಲ್ಲ. ಅದು ಅಷ್ಟೊಂದು ಅವರಿಗೇನು ಅದರ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಬಾರಿ ಮೋದಿ 3.0 ಸರ್ಕಾರ ರಚನೆ ಆದರೂ ಕೂಡ ಇದು ಸಮ್ಮಿಶ್ರ ಸರ್ಕಾರ ಆಗಿರಲಿದೆ. ಹೀಗಾಗಿ 2 ಬಾರಿ ಎದೆ ಉಬ್ಬಿಸಿ ಅಧಿಕಾರ ನಡೆಸಿದ್ದಂತ ಮೋದಿ ಈಗ ತಗ್ಗಿ ಬಗ್ಗಿ ನಡೆದು ಮಿತ್ರರನ್ನ ದೂರವಾಗದಂತೆ ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ. ಇದರ ಜೊತೆಗೆ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. आपका ये स्नेह, आपका ये प्यार Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. इस आशीर्वाद के लिए मैं सभी देशवासियों का ऋणी हूं. ಮೋದಿ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರು. आज एनडीए की लगातार तीसरी बार सरकार बननी तय है. ನರೇಂದ್ರ ಮೋದಿ ಪರ ಎನ್ಡಿಎ ನಾಯಕರ ಬಹುಪರಾಕ್. ಜೂನ್ 7ಕ್ಕೆ ಹಕ್ಕು ಮಂಡನೆ, ಜೂನ್ 8ಕ್ಕೆ ಪದಗ್ರಹಣ. मैं नरेंद्र दामोदर दास मोदी ईश्वर की शपथ लेता हूं. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಲು ಕೌಂಟ್ ಡೌನ್ ಶುರುವಾಗಿದೆ. ಮೋದಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಎಲ್ಲವೂ ಮೊದಲಿನಂತೆ ಇಲ್ಲ. ನಿಜ ಕಣ್ರಿ ನಿಜ. ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಚಂಡ ಬಹುಮತ ಪಡೆದು ತಾನೇ ಸರ್ವಶಕ್ತನಾಗಿ ಅಧಿಕಾರಕ್ಕೇರುವ ಬಿಜೆಪಿಯ ಕನಸು ನುಚ್ಚುನೂರಾಗಿದೆ. ಮೋದಿ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ, ಮಿತ್ರರ ಮರ್ಜಿ ಕಾಯಬೇಕಾದ ಸ್ಥಿತಿಗೆ ಬಂದಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಅದೆಷ್ಟು ಮರ್ಜಿ ಕಾಯಬೇಕು ಅನ್ನೋದು ಪ್ರಧಾನಿ ಮೋದಿಗೆ ಒಂದೇ ದಿನದಲ್ಲಿ ಅರಿವಿಗೆ ಬಂದಂತೆ ಕಾಣ್ತಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಂದ್ರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟಿದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ ಎನ್ಡಿಎ ಮಿತ್ರ ಪಕ್ಷಗಳು ಇದೀಗ ಮೋದಿ ಎದುರು ಗಟ್ಟಿಯಾಗಿ ಡಿಮ್ಯಾಂಡ್ ಇಡೋಕ್ ಶುರು ಮಾಡಿವೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪ್ರಧಾನಿ ಹುದ್ದೆವರೆಗೂ, ಪ್ರಮುಖ ಖಾತೆಗಳವರೆಗೂ. ಈ ಖಾತೆ ಚೌಕಾಸಿ ಏನು? ಮೋದಿಗೆ ಈ ಬಾರಿ ಪ್ರಧಾನಿ ಹುದ್ದೆ ಮುಳ್ಳಿನ ಮೇಲಿನ ನಡಿಗೆ ಆಗಿರೋದು ಯಾಕೆ ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ದೆಹಲಿ ಅಂಗಳದಲ್ಲಿ ಇವತ್ತು ಬಿಡುವಿಲ್ಲದೆ ನಡೆದ ಚಟುವಟಿಕೆಗಳೇನು, ಮೋದಿ ಪ್ರಮಾಣ ವಚನ ಸ್ವೀಕರಿಸೋದು ಯಾವಾಗ ಅಂತ ತೋರಿಸ್ತೀವಿ ನೋಡಿ. 2.0 ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್, 17ನೇ ಲೋಕಸಭೆ ವಿಸರ್ಜನೆ, ಎನ್ಡಿಎ ಮೀಟಿಂಗ್, ಮೋದಿ ಪರ ಮಿತ್ರ ಪಕ್ಷಗಳ ನಾಯಕರ ಬಹುಪರಾಕ್,
ಫಲಿತಾಂಶದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇವತ್ತು ತಮ್ಮ 2ನೇ ಅವಧಿ ಸರ್ಕಾರದ ಕೊನೆಯ ಸಂಪುಟ ಸಭೆ ನಡೆಸಿದ್ರು. ಸಭೆಯಲ್ಲಿ ಔಪಚಾರಿಕವಾಗಿ ಮಾತನಾಡಿರುವ ಮೋದಿ, ಸೋಲು ಗೆಲುವು ಎಲ್ಲ ಇದ್ದಿದ್ದೆ, ನಾವು 10 ವರ್ಷಗಳ ಕಾಲ ಉತ್ತಮ ಆಡಳಿತ ನೀಡಿದ್ದೀವಿ, ಅದನ್ನ ಮುಂದುವರಿಸಿಕೊಂಡು ಹೋಗೋಣ ಅಂದಿದ್ದಾರೆ. ಸಂಪುಟ ಸಭೆ ಬಳಿಕ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಸದ್ಯ ನೂತನ ಸರ್ಕಾರ ರಚನೆ ಆಗುವವರೆಗೂ ನರೇಂದ್ರ ಮೋದಿ ಹಂಗಾಮಿ ಪ್ರಧಾನಿಯಾಗಿರಲಿದ್ದಾರೆ. ಎನ್ಡಿಎ ಪಕ್ಷಗಳ ನಾಯಕರ ಜೊತೆ ಸಭೆ, ಮೋದಿಗೆ ಬಹುಪರಾಕ್. ರಾಷ್ಟ್ರಪತಿ ಭವನದಿಂದ ವಾಪಸ್ಸಾದ ಪ್ರಧಾನಿ ಮೋದಿ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಜೆಡಿಯುನ ನಿತೀಶ್ ಕುಮಾರ್, ಟಿಡಿಪಿಯ ಚಂದ್ರಬಾಬು ನಾಯ್ಡು, ಜೆಡಿಎಸ್ನ ಕುಮಾರಸ್ವಾಮಿ, ಎಲ್ಜೆಪಿಯ ಚಿರಾಗ್ ಪಾಸ್ವಾನ್, ಜಿತನ್ ರಾಮ್ ಮಾಂಜಿ ಸೇರಿದಂತೆ ಎನ್ಡಿಎ ಒಕ್ಕೂಟದ 14 ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು. ಮೂಲಗಳ ಪ್ರಕಾರ ಸಭೆಯಲ್ಲಿ ಎನ್ಡಿಎ ಒಕ್ಕೂಟದ ನಾಯಕನನ್ನಾಗಿ ಮೋದಿಯವರನ್ನೇ ಆಯ್ಕೆ ಮಾಡಿದ್ದಾರೆ. ಅಲ್ಲದೆ ಮೋದಿ ಆಯ್ಕೆ ಪ್ರಸ್ತಾವನೆಯ ಪತ್ರಕ್ಕೆ ಮಿತ್ರ ಪಕ್ಷಗಳ ನಾಯಕರು ಸಹಿ ಮಾಡಿಕೊಟ್ಟಿದ್ದಾರೆ. ಇದೊಂದು ರೀತಿ ಅಗ್ರಿಮೆಂಟ್ ಆಗಿದೆ. ಇನ್ನು ಇದೇ ಸಭೆಯಲ್ಲಿ ನಿತೀಶ್ ಕುಮಾರ್ ಸರ್ಕಾರ ರಚನೆಗೆ ವಿಳಂಬ ಮಾಡೋದು ಬೇಡ, ಕೂಡಲೇ ಸರ್ಕಾರ ರಚನೆ ಮಾಡಿ ಅಂದಿದ್ದಾರೆ. ಹೀಗೆ ಮಿತ್ರರ ಸಲಹೆ ಪಡೆದಿರುವ ಮೋದಿ ಇದೀಗ ಜೂನ್ 7ರಂದು ಸಂಜೆ 5 ಗಂಟೆಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಜೂನ್ 8ರಂದೇ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿದೆ. नरेंद्र दामोदर दास मोदी ईश्वर की शपथ लेता हूं. ಎನ್ಡಿಎ ಮಿತ್ರ ಪಕ್ಷಗಳಿಂದ ಪ್ರಬಲ ಖಾತೆಗಳಿಗಾಗಿ ಡಿಮ್ಯಾಂಡ್. ಅಸಲಿಗೆ ಜೆಡಿಯು ಎಂಎಲ್ಸಿ ಖಾಲಿದ್ ಅನ್ವರ್ ಅನ್ನೋರು ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆ ಅಂದಿದ್ದಾರೆ. नीतीश कुमार जी से बेहतर कौन हो सकता है प्रधानमंत्री? और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं, जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है. जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಇಲ್ಲಿಂದಲೇ ಜೆಡಿಯು ಮೋದಿ ಕ್ಯಾಬಿನೆಟ್ನಲ್ಲಿ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಇಡುವ ಸುಳಿವು ಸಿಕ್ಕಿತ್ತು. ಆದರೆ ಮಿತ್ರ ಪಕ್ಷಗಳೆಲ್ಲ ನನಗೂ ಒಂದು ಖಾತೆ ಬೇಕು ಅಂತ ತಮ್ಮ ಡಿಮ್ಯಾಂಡ್ ಲಿಸ್ಟ್ ಮುಂದಿಟ್ಟಿವೆ. ಆ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಜೆಡಿಯು ನಾಯಕ ನಿತೀಶ್ ಕುಮಾರ್ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಕ್ಯಾಬಿನೆಟ್ನಲ್ಲಿ 2 ಪ್ರಮುಖ ಹುದ್ದೆ ಬೇಕು ಹಾಗೂ ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಟಿಡಿಪಿಯ ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು, ಜೊತೆಗೆ ಕ್ಯಾಬಿನೆಟ್ ದರ್ಜೆ ಖಾತೆ ಹಾಗೂ 2 ರಾಜ್ಯ ಖಾತೆಗಳನ್ನು ಕೇಳೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು 7 ಸ್ಥಾನ ಗೆದ್ದಿರುವ ಶಿವಸೇನೆಯ ಏಕನಾಥ್ ಶಿಂದೆ 1 ಕ್ಯಾಬಿನೆಟ್ ದರ್ಜೆ ಖಾತೆ ಮತ್ತು 2 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಚಿರಾಗ್ ಪಾಸ್ವಾನ್ ಕೂಡ 1 ಕ್ಯಾಬಿನೆಟ್ ಮತ್ತು 1 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಒಂದೇ ಸ್ಥಾನ ಗೆದ್ದಿರೋ ಜಿತನ್ ರಾಮ್ ಮಾಂಜಿ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರದಲ್ಲಿ ಕೃಷಿ ಖಾತೆಗೆ ಎಚ್.ಡಿ. ಕುಮಾರಸ್ವಾಮಿ ಟವೆಲ್. ಈ ಮಧ್ಯೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಕೃಷಿ ಖಾತೆ ಬಗ್ಗೆ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ಮೊದಲಿಂದಲೂ ಕೃಷಿಯಲ್ಲಿ ಒಲವು, ಒಳ್ಳೆ ಕೆಲಸ ಮಾಡೋ ಅಭಿಲಾಷೆ ಇದೆ ಅಂದಿದ್ದಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಸದ್ಯ ದೆಹಲಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೀತಿದೆ. ಎನ್ಡಿಎ ಸರ್ಕಾರ ರಚನೆ ಪಕ್ಕಾ ಆಗಿದೆ. ಆದರೆ ಇಂಡಿಯಾ ಮೈತ್ರಿಕೂಟವು ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಏನಾಗಲಿದೆ? ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, TV9. ಇನ್ನು ಕಳೆದ 2 ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋತಿದ್ದಂಥ ವಿಪಕ್ಷಗಳು ಸದ್ಯ ಫೀನಿಕ್ಸ್ನಂತೆ ಎದ್ದು ನಿಂತಿವೆ. 233 ಕ್ಷೇತ್ರಗಳಲ್ಲಿ ಗೆಲ್ಲೋ ಮೂಲಕ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿವೆ. ಇಷ್ಟೇ ಅಲ್ಲದೆ ಒಗ್ಗಟ್ಟಾಗಿ ಹೋರಾಡುವ ಮುಖೇನವಾಗಿ ಬಿಜೆಪಿಗೆ ಬಹುಮತ ಬರೋದನ್ನ ತಪ್ಪಿಸುವಲ್ಲಿ ಸಕ್ಸಸ್ ಆಗಿವೆ.
ಇಷ್ಟಕ್ಕೆ ತಂತ್ರವನ್ನ ನಿಲ್ಲಿಸದ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆಯ ಅವಕಾಶಕ್ಕಾಗಿಯೂ ಕಾದು ಕುಳಿತಿದೆ. ತೆರೆಮರೆಯಲ್ಲೇ ಅಸ್ತ್ರಗಳನ್ನ ಪ್ರಯೋಗಿಸ್ತಾ ಇವೆ. ಇವತ್ತು ನಡೆದಂತ ಕೆಲ ಘಟನೆಗಳೇ ಇದಕ್ಕೆ ಸ್ಪಷ್ಟ ನಿದರ್ಶನ. ಈ ಕುರಿತಾದಂತ ರಿಪೋರ್ಟ್ ಇಲ್ಲಿದೆ ನೋಡಿ. ಲೋಕಸಭೆ ಫಲಿತಾಂಶದ ಬಳಿಕ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ದೆಹಲಿ ಗದ್ದುಗೆ ಏರೋದಕ್ಕೆ ಎನ್ಡಿಎ ಪಡೆ ಸಜ್ಜಾಗಿದೆ. ಆತ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಸರ್ಕಾರ ರಚನೆಗೆ ಕಸರತ್ತು ನಡೆಸಿದ್ರೆ, ಇತ್ತ ಇಂಡಿಯಾ ಮೈತ್ರಿಕೂಟ ಕೂಡ ಸರ್ಕಾರ ರಚನೆಯನ್ನ ಮುಕ್ತವಾಗಿರಿಸಿಕೊಂಡಿದೆ. ಅವಕಾಶ ಸಿಕ್ಕರೆ ಒಂದು ಕೈ ನೋಡೋ ತಂತ್ರದ ಮೊರೆ ಹೋಗೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇದಕ್ಕೆ ಇಂಬು ಕೊಡುವಂತೆ ಕುತೂಹಲಕಾರಿ ಘಟನೆಗಳು ನಡೆದಿವೆ. ಎನ್ಡಿಎ ಮಿತ್ರನಾದ ನಿತೀಶ್ ಕುಮಾರ್ ಜೊತೆ ಇವತ್ತು ಬೆಳ್ಳಂಬೆಳಗ್ಗೆ ಇಂಡಿಯಾ ಕೂಟದ ನಾಯಕ ತೇಜಸ್ವಿ ಯಾದವ್ ಕಾಣಿಸಿಕೊಂಡಿದ್ರು. ಕಾಣಿಸೋದಷ್ಟೇ ಅಲ್ಲ, ಒಂದೇ ವಿಮಾನದಲ್ಲಿ ಅಕ್ಕಪಕ್ಕ ಕೂತ ಪ್ರಯಾಣ ಮಾಡಿದ್ರು. ಇದು ಭಾರಿ ಕೋಲಾಹಲವನ್ನೇ ಎಬ್ಬಿಸಿತ್ತು. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ವಿಷಯ ಏನಂದ್ರೆ, ಪ್ರಯಾಣಕ್ಕೂ ಮುನ್ನ ತೇಜಸ್ವಿ ಯಾದವ್ ನಾವ್ಯಾಕೆ ಸರ್ಕಾರ ರಚಿಸೋದಕ್ಕೆ ಯತ್ನಿಸಬಾರದು ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಫ್ಲೈಟ್ ಇಳಿಯುತ್ತಿದ್ದಂತೆಯೇ ಕಾದು ನೋಡಿ ಎಂದಿದ್ರು. मोदी जी की बात करते थे कि मोदी फैक्टर वो खत्म हो गया. भाजपा जो है मेजॉरिटी से दूर चली गई है. अब देखिए, हमारी सरकार प्रयासरत तो हम लोग रहेंगे. आपने कहा उसमें देखिए, प्रयासरत लोगों को रहना चाहिए. क्यों नहीं रहना चाहिए? सीएम के साथ आए, कोई बातचीत हुई. लेकिन बाकी क्या होता आगे आगे देखते रहिए. ಇಷ್ಟಾಗೋ ಹೊತ್ತಿಗೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನಾಯಕ ಸಂಜಯ್ ರಾವತ್, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಎಲ್ಲರಿಗೂ ಸೇರಿದವರು, ಎಲ್ಲರ ಸ್ನೇಹಿತರು ಅನ್ನೋ ಮೂಲಕ ಮತ್ತೊಂದು ಗೂಗ್ಲಿ ಎಸೆದಿದ್ದಾರೆ. बीजेपी के पास बहुमत कहाँ है मुझे बताइए. अब नीतीश कुमार जी और चंद्रा बाबू तो सबके हैं, वो तो सबके है ना, वो तो सभी के दोस्त है. ಸಂಜಯ್ ರಾವತ್ ಹೀಗೆ ಹೇಳಿರೋದಕ್ಕೂ ಅತ್ತ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಒಟ್ಟಿಗೆ ಕೂತ ಬರೋದಕ್ಕೂ ಸರಿಯಾಗಿ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಆಟ ಶುರುವಾದಂತೆ ಕಾಣ್ತಾಗಿದೆ. ಶಿಂದೆ ಬಣದ ಸಂಸದರಿಗೆ ಉದ್ಧವ್ ಠಾಕ್ರೆ ಗಾಳ. ಇದೇ ನೋಡಿ ಇಂಟ್ರೆಸ್ಟಿಂಗ್ ಆಟ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣಕ್ಕಿಂತ ಮೇಲುಗೈ ಸಾಧಿಸಿರುವ ಉದ್ಧವ್ ಠಾಕ್ರೆಯ ಶಿವಸೇನೆ ಈಗ ಮಾಜಿ ಸ್ನೇಹಿತನ ಕೋಟೆಗೆ ಬಿಲಾ ಕೊರೆಯಲು ಶುರು ಮಾಡಿದಂತೆ ಕಾಣ್ತಾಗಿದೆ. ಮೂಲಗಳ ಪ್ರಕಾರ ಉದ್ಧವ್ ಠಾಕ್ರೆ ಶಿಂದೆ ಬಣದ 7 ಸಂಸದರ ಪೈಕಿ 4 ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದು ಕದನ ಕುತೂಹಲ ಕೆರಳಿಸಿದೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆ. ಈ ಬೆಳವಣಿಗೆಗಳ ನಡುವೆ ಇಂಡಿಯಾ ಮೈತ್ರಿಕೂಟದ ನಾಯಕರು ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಘಟಾನುಘಟಿ ನಾಯಕರು ಭಾಗವಹಿಸಿದ್ರು. ಜಾರ್ಖಂಡ್ ಸಿಎಂ ಚಂಪೈ ಸೋರೆನ್, ತಮಿಳುನಾಡು ಸಿಎಂ ಸ್ಟಾಲಿನ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಶರದ್ ಪವಾರ್, ತೇಜಸ್ವಿ ಯಾದವ್, ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್, ರಾಘವ್ ಚಡ್ಡಾ, ಸಂಜಯ್ ರಾವತ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. The constituents of India bloc thank the people of India for the overwhelming support received by our allies. The people's mandate has given befitting reply to the BJP and their politics of hate, corruption and deprivation. This is a mandate in defense of the Constitution of India. The India bloc will continue to fight against the fascist rule of the BJP. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚನೆಗೆ ಮುಂದಾಗಿದೆ. ಈ ನಡುವೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸರ್ಕಾರದ ರಚನೆಗೆ ಸದ್ದಿಲ್ಲದೆ ಕಸರತ್ತು ನಡೆಸಿದ್ದಾರೆ. ಸದ್ಯ ಲೋಕ ಅಖಾಡದಲ್ಲಿ ಅಂಕಿಅಂಶಗಳ ಲೆಕ್ಕಾಚಾರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಅತ್ತ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಬಿಜೆಪಿ ಮುಂದಾಗಿದೆ.
ಇತ್ತ ಇಂಡಿಯಾ ಮೈತ್ರಿಕೂಟವು ಸರ್ಕಾರ ರಚನೆಯ ಅವಕಾಶವನ್ನ ಮುಕ್ತವಾಗಿರಿಸಿಕೊಂಡಿದೆ. ಹಾಗಿದ್ರೆ ನಂಬರ್ ಗೇಮ್ ಯಾವ ರೀತಿ ಇದೆ, ಯಾವ ಕಡೆ ಎಷ್ಟು ಮಟ್ಟದ ಸಾಧ್ಯತೆಗಳು ಇದೆ, ಯಾರ ಬಲಾಬಲ ಏನು, ಬನ್ನಿ ನೋಡೋಣ. ಎನ್ಡಿಎ ಸರ್ಕಾರ ಫಿಕ್ಸ್, ತಂತ್ರ ಬದಲಾಯಿಸುತ್ತಾ ಕಾಂಗ್ರೆಸ್. ಮಿತ್ರ ಪಕ್ಷಗಳ ಅದಲು ಬದಲು ಆಟವಾದ್ರೆ ಹೊಸ ನಂಬರ್ ಗೇಮ್. ಸಮ್ಮಿಶ್ರ ಸರ್ಕಾರ, ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೆ ಈಗ ಚುನಾವಣಾ ಪೂರ್ವ ಮೈತ್ರಿಯಂತೆ ಬಿಜೆಪಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅರ್ಥಾತ್ ಎನ್ಡಿಎ ಮೈತ್ರಿಯ ಸರ್ಕಾರ ರಚನೆ ಮಾಡ್ತಿದೆ. ಅತ ಇಂಡಿಯಾ ಮೈತ್ರಿಕೂಟದ ನಾಯಕರು ಸರ್ಕಾರ ರಚನೆಯ ಅವಕಾಶ ಮುಕ್ತವಾಗಿರಿಸಿಕೊಂಡಿದ್ದಾರೆ. ಆದರೆ ಮೈತ್ರಿ ಸರ್ಕಾರ ಅನ್ನೋದು ಯಾವತ್ತಿಗೂ ಮುಳ್ಳಿನ ಮೇಲಿನ ನಡಿಗೆಯೇ. ಇಲ್ಲಿ ಸರ್ಕಾರದ ಜೊತೆಗೆ ನಂಬರ್ ಪ್ರೂವ್ ಮಾಡಬೇಕಾಗ್ತದೆ. ಹಾಗಿದ್ರೆ ಸದ್ಯ ಇಂಡಿಯಾ ಮೈತ್ರಿಕೂಟದ ಬಲವೇನು, ಎನ್ಡಿಎ ಮೈತ್ರಿಕೂಟಕ್ಕೆ ಇರುವ ಸವಾಲೇನು, ನಂಬರ್ ಗೇಮ್ ಬದಲಾದ್ರೆ ಚಿತ್ರಣ ಬದಲಾಗುತ್ತಾ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬಿಜೆಪಿ 240 ಸ್ಥಾನಗಳನ್ನ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರೆ ಟಿಡಿಪಿ 16, ಜೆಡಿಯು 12 ಸ್ಥಾನ ಗೆದ್ದಿದೆ. ಇನ್ನು ಶಿವಸೇನೆಯ ಶಿಂಧೆ ಬಣದ 7 ಜನ ಗೆದ್ದಿದ್ದಾರೆ. ಅತ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 99 ಸ್ಥಾನ ಗೆದ್ದು ಸಿಂಹಪಾಲು ಪಡೆದಿದೆ. 37 ಸ್ಥಾನ ಪಡೆದ ಸಮಾಜವಾದಿ ಪಕ್ಷ ಇಂಡಿಯಾ ಮೈತ್ರಿಕೂಟದಲ್ಲಿ 2ನೇ ಅತಿದೊಡ್ಡ ಪಕ್ಷವಾಗಿದೆ. ಟಿಎಂಸಿ 29, ಡಿಎಂಕೆ 22 ಸ್ಥಾನಗಳನ್ನು ಹೊಂದಿದೆ. ಅತ ಎನ್ಡಿಎ ಮೈತ್ರಿಕೂಟದಲ್ಲಿ ಎಲ್ಜೆಪಿ 5, ಶಿವಸೇನೆ 2, ಜೆಡಿಎಸ್ 2, ಆರ್ಎಲ್ಡಿ 2 ಸ್ಥಾನ ಹೊಂದಿದೆ. ಇತ ಇಂಡಿಯಾ ಮೈತ್ರಿಕೂಟದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ 9 ಸ್ಥಾನ ಹೊಂದಿದ್ರೆ ಶರದ್ ಪವಾರ್ ಬಣದ ಎನ್ಸಿಪಿ 8 ಸ್ಥಾನ ಪಡೆದಿದೆ. ಸಿಪಿಎಂ 4, ಆರ್ಜೆಡಿ 4 ಸ್ಥಾನ ಗೆದ್ದಿದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಅಜಿತ್ ಪವಾರ್ ಬಣದ ಎನ್ಸಿಪಿ 1 ಸ್ಥಾನ ಗೆದ್ದಿದ್ರೆ ಎಜಿಎಸ್ಯು ಅಂದ್ರೆ ಜಾರ್ಖಂಡ್ ವಿದ್ಯಾರ್ಥಿಗಳ ಒಕ್ಕೂಟ 1 ಸ್ಥಾನ ಗೆದ್ದಿದೆ. ಇತರ 3 ಅಭ್ಯರ್ಥಿಗಳು ಸೇರಿ ಎನ್ಡಿಎ ಒಟ್ಟು 292 ಸ್ಥಾನ ಪಡೆದುಕೊಂಡಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಪಕ್ಷ 3 ಸ್ಥಾನ ಪಡೆದಿದ್ದು ನ್ಯಾಷನಲ್ ಕಾನ್ಫರೆನ್ಸ್ 2 ಸ್ಥಾನ ಗೆದ್ದಿದೆ. ಮುಸ್ಲಿಂ ಲೀಗ್, ಜಾರ್ಖಂಡ್ ಮುಕ್ತಿ ಮೋರ್ಚಾ, ಸಿಪಿಐ ಸೇರಿ ಒಟ್ಟು ಇಂಡಿಯಾ ಮೈತ್ರಿಕೂಟದ ಇತರ ಪಕ್ಷಗಳು ಒಟ್ಟು 17 ಸ್ಥಾನದಲ್ಲಿ ಗೆದ್ದಿದ್ದವು. ಇಂಡಿಯಾ ಬಲ 234 ಸ್ಥಾನ ಇದೆ. ಇತ್ತ ಜೆಡಿಯುನ ನಿತೀಶ್ ಕುಮಾರ್ ಮತ್ತು ಟಿಡಿಪಿ ಚಂದ್ರಬಾಬು ನಾಯ್ಡು ತಾವು ಎನ್ಡಿಎ ಭಾಗ ಎಂದಿದ್ದಾರೆ. ಸದ್ಯ ಎನ್ಡಿಎ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಾಗಿದೆ. ಹೀಗಾಗಿ ಮೋದಿಯೇ 3ನೇ ಬಾರಿ ಪ್ರಧಾನಿಯಾಗುವುದು ನಿಕ್ಕಿಯಾಗಿದೆ. ಆದರೆ ರಾಜಕಾರಣ ನಂಬರ್ ಗೇಮ್, ಹೀಗಿದ್ದ ನಂಬರ್ ಹೀಗೇ ಇರುತ್ತೆ ಅನ್ನೋದು ಪ್ರಶ್ನೆ. ಒಂದು ವೇಳೆ ನಂಬರ್ ಗೇಮ್ ಬದಲಾದರೆ ಏನಾಗಬಹುದು? ಟಿಡಿಪಿಯ 16, ಜೆಡಿಯುನ 12 ಸ್ಥಾನ ಇಲ್ಲದೆ ಹೋದರೆ ಎನ್ಡಿಎ ಬಲ 264ಕ್ಕೆ ಕುಸಿಯಲಿದೆ. ಅಂದ್ರೆ ಬಹುಮತಕ್ಕೆ ಬೇಕಾದ ಸಂಖ್ಯೆಯಲ್ಲಿ ಎನ್ಡಿಎ ಪಡೆಯೋದಿಲ್ಲ. ಅತ ಇದೇ ಟಿಡಿಪಿ ಮತ್ತು ಜೆಡಿಯು ಏನಾದರೂ ಇಂಡಿಯಾ ಮೈತ್ರಿಕೂಟಕ್ಕೆ ಬಂದ್ರೆ 234 ಇರುವ ಇಂಡಿಯಾ ಮೈತ್ರಿಕೂಟದ ಸ್ಥಾನ ಆಗ 262 ಆಗಲಿದೆ. ಆಗಲೂ ಇಂಡಿಯಾ ಮೈತ್ರಿಕೂಟವು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾಗದಷ್ಟು ನಂಬರ್ ಸಿಗೋದಿಲ್ಲ. ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂ 10ಕ್ಕೂ ಹೆಚ್ಚು ಸ್ಥಾನ ಬೇಕಾಗಬಹುದು. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಈ ನಂಬರ್ ಗೇಮ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಈ ಮಧ್ಯೆ ಆರ್ಜೆಡಿಯ ತೇಜಸ್ವಿ ಯಾದವ್, ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಇಂಡಿಯಾ ಮೈತ್ರಿಕೂಟದ ಬಳಿಯೇ ನಂಬರ್ ಇದೆ ಎನ್ನುತ್ತಿದ್ದಾರೆ. ಹೀಗಾಗಿ ಆಪರೇಷನ್ ಮೇಲಾಟಗಳು ಯಾವ ಕಡೆಯಿಂದ ನಡೆಯುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಈ ಬಾರಿಯ ಕರ್ನಾಟಕದ ಕುರುಕ್ಷೇತ್ರ ಭಾರಿ ಕುತೂಹಲವನ್ನ ಕೆರಳಿಸಿತ್ತು. ಗ್ಯಾರಂಟಿ, ತೆರಿಗೆ ಅನ್ಯಾಯ, ಬರ ಪರಿಹಾರದಂತಹ ಅನೇಕ ವಿಚಾರಗಳು ಚರ್ಚೆಗೆ ಬಂದಿದ್ವು. ಕಳೆದ ವಿಧಾನಸಭೆಯಲ್ಲಿ ಭರ್ಜರಿ ಗೆಲುವು ಪಡೆದಿದ್ದಂಥ ಕೈಪಡೆ ಲೋಕಸಭೆಯಲ್ಲಿ 20 ಸ್ಥಾನ ಗೆಲ್ಲುವ ಗುರಿಯನ್ನ ಹೊಂದಿದ್ರು. ಅತ್ತ ಬಿಜೆಪಿ ನಾಯಕರು 28ಕ್ಕೆ 28 ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಬ್ಬರ ನಿರೀಕ್ಷೆಗಳು ಫಲಿತಾಂಶದಿಂದ ಹುಸಿಯಾಗಿದೆ. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಗುರಿ ಮುಟ್ಟದ ಬಗ್ಗೆ ಚರ್ಚೆ ಶುರುವಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಲೋಕಸಭಾ ಚುನಾವಣೆ ಪಾಲಿಗೆ ಕರುನಾಡು ಬಿಜೆಪಿಯ ಭದ್ರಕೋಟೆ. ಕಳೆದ ಕೆಲ ಚುನಾವಣೆಗಳಿಂದ ಬಿಜೆಪಿ ತನ್ನದೇ ಪಾರುಪತ್ಯ ಮೆರೆದಿದೆ. ಆದರೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ರಾಜಕೀಯ ಲೆಕ್ಕಾಚಾರಗಳು ಬದಲಾಗಿದ್ವು. 135 ಕ್ಷೇತ್ರ ಗೆದ್ದಿದ್ದ ಕಾಂಗ್ರೆಸ್ 20 ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿತ್ತು. 28ರಲ್ಲಿ 20 ಕ್ಷೇತ್ರ ಕಟ್ಟಿಟ್ಟ ಬುತ್ತಿ ಅಂತಿದ್ರು.
ಆದರೆ 2 ಅಂಕಿ ದಾಟುವಲ್ಲಿ ಕೈಪಡೆ ವಿಫಲವಾಗಿದೆ. 9 ಕ್ಷೇತ್ರಗಳಿಗೆ ತೃಪ್ತಿಪಟ್ಟುಕೊಂಡಿದೆ. ಈ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರುವ ಸಾಧ್ಯತೆ ಇದೆ. ನಿರೀಕ್ಷಿತ ಗುರಿಮುಟ್ಟದ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಕೂಗು ಕೇಳುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲದೆ ಕೆಲ ಬದಲಾವಣೆ ಚರ್ಚೆ ನಡೆಯಲಿದೆ ಎನ್ನಲಾಗ್ತಿದೆ. ಏನದು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಏರಿಳಿತ ಆಗೋ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹೆಚ್ಚಾಗಲಿದೆ ಎನ್ನಲಾಗ್ತಿದೆ. ಪಕ್ಷದಲ್ಲಿ 1 ಮ್ಯಾನ್ 1 ಪೋಸ್ಟ್ ಪಾಲಿಸಿಗೆ ಹಿರಿಯ ನಾಯಕರು ಒತ್ತಾಯ ಹಾಕೋ ಸಾಧ್ಯತೆ ಇದೆ. ಪಕ್ಷದಲ್ಲಿ ಹೈಪವರ್ ಕಮಿಟಿ ರಚನೆಗೆ ಒತ್ತಾಯ ಹೆಚ್ಚಾಗೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನಕ್ಕೆ ಮತ್ತಷ್ಟು ಮಂದಿ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಸರ್ಕಾರದಲ್ಲಿ ಸಚಿವರ ಖಾತೆಗಳು ಅದಲು ಬದಲಾಗೋ ಸಾಧ್ಯತೆ ಇದೆ. ಇನ್ನು ಸಮುದಾಯವಾರು ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಮತ್ತೆ ಒತ್ತಾಯ ಕೇಳಿಬರೋ ಲಕ್ಷಣ ಕಾಣ್ತಿದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೆಲ ವಿಚಾರಗಳು ಪ್ಲಸ್ ಅಂಡ್ ಮೈನಸ್ ಆಗಿವೆ. ಈ ಬಾರಿ ಕಲ್ಯಾಣ ಕರ್ನಾಟಕದ ಮತದಾರರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದ್ದಾರೆ. ಇನ್ನು ಸಾಂಪ್ರದಾಯಿಕ ಮತ ಪ್ರದೇಶದಲ್ಲಿ ಕಾಂಗ್ರೆಸ್ ಬಿಗಿ ಹಿಡಿತ ಸಾಧಿಸಿದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವಲ್ಲಿ ಅಹಿಂದ ಮತಗಳ ಪಾತ್ರ ಬಹು ದೊಡ್ಡದಿದೆ. ಅಷ್ಟೇ ಅಲ್ಲದೆ ಕೈಪಡೆ ಬಿಜೆಪಿ ಒಳಜಗಳವನ್ನ ಸೂಕ್ತವಾಗಿ ಬಳಸಿಕೊಂಡಿದೆ. ಮಾಜಿ ಶಾಸಕರು ಸ್ಥಳೀಯ 2ನೇ ಹಂತದ ನಾಯಕರಿಗೆ ಗಾಳ ಹಾಕಿದ್ದು ಪರಿಣಾಮ ಬೀರಿದೆ. ಇನ್ನು ಬಿಜೆಪಿ ವಿರುದ್ಧ ಗ್ಯಾರಂಟಿ ವಿಚಾರ, ಸ್ಥಳೀಯ ಸಮಸ್ಯೆಗಳಾದ ತೆರಿಗೆ ಅನ್ಯಾಯ, ಬರ ಪರಿಹಾರ ಪ್ರಸ್ತಾಪ ಮಾಡಿದ್ದು ಕೈಪಡೆಗೆ ಪ್ಲಸ್ ಆಗಿದೆ. ಇನ್ನು ಮೈನಸ್ ಆದ ವಿಷಯಗಳನ್ನ ನೋಡೋದಾದ್ರೆ, ಹಳೆ ಮೈಸೂರು ಭಾಗದಲ್ಲಿ ಮತದಾರರು ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಇನ್ನು ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಕೈಪಡೆ ಸಂಪೂರ್ಣವಾಗಿ ಕುಸಿದಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೂಕ್ತ ಪ್ರತಿತಂತ್ರ ರೂಪಿಸುವಲ್ಲಿ ವಿಫಲಗೊಂಡಿದೆ. ಹಲವೆಡೆ ಕಳಪೆ ಅಭ್ಯರ್ಥಿ ಕಣಕ್ಕಿಳಿಸಿದರ ನೇರ ಹೊಡೆತ ಕಡಿಮೆ ಸ್ಥಾನಕ್ಕೆ ತಂದು ನೆಲೆಸಿದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ ಒಳಜಗಳದಲ್ಲಿ ಮುಳುಗಿತ್ತು. ಕೋಲಾರ, ಮೈಸೂರು, ಚಿಕ್ಕಬಳ್ಳಾಪುರದಲ್ಲಿ ಪಕ್ಷದ ನಾಯಕರೇ ಒಳೇಟು ಕೊಟ್ಟಿದ್ದಾರೆ. ಪರಾಜಿತ ಡಿಕೆ ಸುರೇಶ್ ನಿವಾಸಕ್ಕೆ ನಾಯಕರ ಭೇಟಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಸೋತಿದ್ದಾರೆ. ಪರಾಜಿತ ಡಿಕೆ ಸುರೇಶ್ ನಿವಾಸಕ್ಕೆ ಶಿವರಾಮ್ ಹೆಬ್ಬಾರ್ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಸುರೇಶ್ ಸೋಲಿನಿಂದ ನೋವಾಗಿರೋದಾಗಿ ಹೇಳಿದ್ದಾರೆ. ನಮಗೆಲ್ಲ ಆಶ್ಚರ್ಯ, ನಮಗೆಲ್ಲ ಸುರೇಶ್ ಅಂತ ಅವರು ಸೋಲ್ತಾರೆ ಅಂದ್ರೆ ನಮಗೆಲ್ಲ ಆಶ್ಚರ್ಯ. ಜನ ನಮಗೆಲ್ಲ ಇಂಥ ಒಳ್ಳೆಯವ್ರನ್ನ ಕೆಲಸ ಮಾಡೋರನ್ನ ಇಲ್ಲಿ ಸೋಲ್ಸಿದಾರೆ ಅಂತ ನಮ್ಗೆ ನೋವು. ಈಗ ನಾವು 1 ಗೆದ್ದಿದ್ವಿ, 9 ಗೆದ್ದಿದ್ವಿ, ಅದೆಲ್ಲ ನಮ್ಗೆ ಸಂತೋಷ. ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ. ಡೈಲಾಗ್ಗಳಿಂದಲೇ ಖ್ಯಾತಿಗೊಳಿಸಿರೋ ಶಾಸಕ ಪ್ರದೀಪ್ ಈಶ್ವರ್ ವಿಧಾನಸಭೆ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಮಣಿಸಿದ್ರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಸುಧಾಕರ್ ಗೆದ್ರೆ ರಾಜೀನಾಮೆ ಕೊಡೋದಾಗಿ ಹೇಳಿದ್ರು. ಈ ಬೆನ್ನಲ್ಲೇ ಪ್ರದೀಪ್ ಈಶ್ವರ್ ರಾಜೀನಾಮೆಯ ನಕಲಿ ಪತ್ರ ಹರಿದಾಡಿದೆ. ನಿನ್ನೆ ರಾತ್ರಿ ಕೆಲ ಕಿಡಿಗೇಡಿಗಳು ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತುರಿದ್ದಾರೆ. ಈ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ರೆ ಸುಧಾಕರ್ ವ್ಯಂಗ್ಯವಾಡಿದ್ದಾರೆ. ಯಾರೇ ಇರ್ಬೋದು, ಸೋಲು ಗೆಲುವು ಒಂದು ಚುನಾವಣೆಯಲ್ಲಿರ್ತವೆ. ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ, ಅಥವಾ ನೀವು ದೇವರು ಆಗಲ್ಲ. ಹೀಗೆ ಕಲ್ಲು ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ. ನನಗೆ 1 ಕ್ಷೇತ್ರದಿಂದ 8 ಕ್ಷೇತ್ರ ಆಗಿದೆ. ಒಟ್ನಲ್ಲಿ ರಂಗೇರಿದ್ದ ಕರುನಾಡಿನ ಕುರುಕ್ಷೇತ್ರಕ್ಕೆ ನಿನ್ನೆ ತೆರೆ ಬಿದ್ದಿದೆ. ನಿರೀಕ್ಷಿತ ಗುರಿಯಲ್ಲದಿದ್ರೂ ಕೈಪಡೆ ಕಳೆದ ಚುನಾವಣೆಗಿಂತ ಉತ್ತಮ ಸಾಧನೆ ಮಾಡಿದೆ. ಈ ಮಧ್ಯೆ ಬಿಜೆಪಿ ನಾಯಕರು ಕೈಪಡೆ ವಿರುದ್ಧ ಕುಟುಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಕಾಂಗ್ರೆಸ್ ಹೀಗೆ ಸೋಲಿನ ಆತ್ಮಾವಲೋಕನ ಮಾಡಿಕೊಳ್ತಾ ಇದೆ. ಅತ್ತ ಕಮಲ ದಳ ದೋಸ್ತಿಗಳು ಕೂಡ ಒಬ್ರಿಗೊಬ್ರು ಹೊಗಳೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಲೋಕಸಭೆ ಚುನಾವಣೆಗೂ ಮುನ್ನ ದೋಸ್ತಿ ಮಾಡಿಕೊಂಡು ಸಮರ ಎದುರಿಸಿದ್ದು ಬಿಜೆಪಿ ಮತ್ತು ಜೆಡಿಎಸ್. ಇದೀಗ ಕಳೆದ ಬಾರಿಗಿಂತ ಬಿಜೆಪಿಗೆ ಕಡಿಮೆ ಸ್ಥಾನ ಬಂದಿದೆ. ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ 17 ಸ್ಥಾನಕ್ಕೆ ಕುಸಿದಿದೆ. ಇನ್ನು ಕಳೆದ ಬಾರಿ ಒಂದೇ 1 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ 9 ಸ್ಥಾನ ಗೆದ್ದಿದೆ. ಇನ್ನು ಕಳೆದ ಬಾರಿ ಒಂದೇ ಸ್ಥಾನ ಗೆದ್ದಿದ್ದ ಜೆಡಿಎಸ್ ಈ ಬಾರಿ 2 ಸ್ಥಾನ ಗೆದ್ದಿದೆ. ಈ ಮಧ್ಯೆ ತುಮಕೂರಿನಲ್ಲಿ ಗೆದ್ದ ಸೋಮಣ್ಣ ಇಂದು ತಮ್ಮ ಗೆಲುವಿಗೆ ದೇವೇಗೌಡರೇ ಪ್ರಮುಖ ಕಾರಣ ಎಂದಿದ್ದಾರೆ. ಆ ಮೂಲಕ ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಲಾಭವಾಯಿತು ಎಂದಿದ್ದಾರೆ.
ತುಮಕೂರಿನಲ್ಲಿ ನಾನು ನಿಲ್ಲೋದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ನಮ್ಮ ಪಕ್ಷದ ನಮ್ಮ ಗೃಹ ಸಚಿವರಾದ ರಾಷ್ಟ್ರೀಯ ಅಮಿತ್ ಶಾಜಿಯವರು, ಅದಾದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರ ಎಲ್ಲರ ಸಹಕಾರದಿಂದ ಗೆದ್ದಿದ್ದೇವೆ. ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ನ ಗ್ಯಾರಂಟಿಯಿಂದ ನಮಗೆ ನಿರೀಕ್ಷಿತ ಸೀಟ್ ಬಂದಿಲ್ಲ ಎಂದರು. ಕೆಲವೆಲ್ಲ ಈ ರಾಜ್ಯ ಸರ್ಕಾರದ ಹಣಬಲ, ತೋಳ್ಬಲ, ಅಧಿಕಾರದ ಬಲ ಪ್ಲಸ್ ಗ್ಯಾರಂಟಿ ಇವೆಲ್ಲವೂ ಸೇರಿ ಸ್ವಲ್ಪ ಹಿನ್ನಡೆ ಆಗಿದೆ. ಬರುವಂಥ ದಿನಗಳಲ್ಲಿ ನಾವು ತುಂಬಿಸ್ಕೊಳ್ತೀವಿ. ಅದು ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ನಮ್ಮ ಪರ್ಫಾರ್ಮೆನ್ಸ್ ಭಾಳ ಬೆಟರ್ ಆಗಿದೆ. ಸುಮಾರು 9% ವೋಟ್ ಹೆಚ್ಚಾಗಿದೆ. ಇನ್ನು ಬಿಜೆಪಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮತ್ತೆ ಅವರದ್ದೇ ಪಕ್ಷದವರನ್ನ ಕುಟುಕುವ ಕೆಲಸ ಮಾಡಿದ್ರು. ಅಯೋಧ್ಯೆಯಲ್ಲೇ ಬಿಜೆಪಿಗೆ ಸೋಲಾಗಿದೆ, ಜನ ಇದನ್ನ ಒಪ್ಪಲ್ಲ ಅನ್ನೋದು ಸಾಬೀತಾಗಿದೆ ಅಂದ್ರು. ಇನ್ನಿವತ್ತು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದ ಬೊಮ್ಮಾಯಿ ಗೋವಿಂದ ಕಾರಜೋಳ, ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಯಡಿಯೂರಪ್ಪರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.